Yes, referent comparisons. Let's see one by one. Self inside, in the sense, ತನ್ನ ಒಳಗೆ, in the sense, inside, comparing himself or herself. ಸೊ ತನ್ನ ಒಳಗೆ ಹೊಕ್ಕು ತನ್ನನ್ನೇ ತಾನು ಕಂಪ್ಯಾರಿಸನ್ ಮಾಡುವಂಥದ್ದು. ಸೊ ಕಂಪೇರಿಂಗ್ ಒನ್ ಸೆಲ್ಫ್ ಅಂದ್ರೆ ತನ್ನನ್ನು ತಾನೇ ಕಂಪೇರ್ ಮಾಡುತ್ತೆ, ಹೋಲಿಕೆ ಮಾಡುತ್ತದೆ. ಆನ್ ಎಂಪ್ಲಾಯೀಸ್ ಎಕ್ಸ್ಪೀರಿಯನ್ಸಸ್ ಇನ್ ಎ ಡಿಫರೆಂಟ್ ಪೊಸಿಷನ್ ಇನ್ಸೈಡ್ ದಿ ಎಂಪ್ಲಾಯೀಸ್ ಕರೆಂಟ್ ಆರ್ಗನೈಸೇಷನ್, ಇನ್ ಎ ಡಿಫರೆಂಟ್ ಪೊಸಿಷನ್ when he is in a lower peon position, when he is in a attendant position, when he comes for a supervisor position, and when he goes for a vice supervisor or vice administrative profession, in different position, when he is climb up to the or she is climb up to the higher position, they are comparing themselves or their experience. So this is called a self insight. ಅಂದ್ರೆ ಅವರಿಗಾಗುವ ಅನುಭವವನ್ನು ಬೇರೆ ಬೇರೆ ಹುದ್ದೆಗೆ ಹಾದು ಹೋದಂತೆ ಅವರ ಒಳಗಡೆ ಆಗುವಂತಹ, ಅವರ ಆಂತರಿಕದಲ್ಲಿ ಆಗುವಂತಹ ಆಂತರಿಕ ಅನುಭವವನ್ನು ಇರುವ ಸಂಸ್ಥೆಯಲ್ಲಿ, ಪ್ರಸ್ತುತ ಸಂಸ್ಥೆಯಲ್ಲಿ ಕೆಲಸ ಮಾಡುವಂತ ಸಂಸ್ಥೆಯಲ್ಲಿ ಒಬ್ಬ ಉದ್ಯೋಗಿಯ ಆಂತರಿಕ ಸ್ಥಾನವನ್ನು, ವಿವಿಧ ಸ್ಥಾನದ ಬಗೆಗೆ ಆತ ಅನುಭವಿಸುವುದನ್ನು, ಆಂತರಿಕ ಅನುಭವವನ್ನು ಅಧ್ಯಯನ ಮಾಡುವುದಕ್ಕೆ ಸೆಲ್ಫ್ ಇನ್ಸೈಡ್ ಅಂತ ಹೇಳ್ತಾರೆ. ಸೊ they are comparing inside. In this position, how was my experience when I was in this position? How was my experience when climbed up to that position? So during to the different position, he is comparing himself. ಅಂದ್ರೆ ವಿವಿಧ ಸ್ಥಾನಗಳಲ್ಲಿ ಆತ ಅಥವಾ ಆಕೆ ಅವರು ಏರ್ತಾ ಹೋದ ಹಾಗೆ ವಿವಿಧ ಸ್ಥಾನಗಳಲ್ಲಿ ಅವರಿಗಾದ ಅನುಭವವನ್ನು ಹೋಲಿಸಿ ನೋಡುವಂಥದ್ದು. ಅಂದ್ರೆ ಅವರು ಅದೇ ಸಂಸ್ಥೆಯಲ್ಲಿ ಕೆಲಸ ಮಾಡಬೇಕಾದ್ರೆ ವಿವಿಧ ಸ್ಥಾನದಲ್ಲಿ ಹೇಗಿರ್ತಾರೆ, ವಿವಿಧ ಸ್ಥಾನಕ್ಕೆ ಉನ್ನತ ಹುದ್ದೆಗೆ ಹೋಗ್ತಾ ಇದ್ದಾಗೆ ವಿವಿಧ ಸ್ಥಾನದಲ್ಲಿ ಅವರಿಗಾದ ಅನುಭವವನ್ನು ಅಧ್ಯಯನ ಮಾಡುವುದು ಮತ್ತು ಹೋಲಿಕೆ ಮಾಡಿ ನೋಡುದು. ನಾನು ಈಗ ಈ ಹುದ್ದೆಯಲ್ಲಿ ಇರ್ಬೇಕಾದ್ರೆ ಈ ರೀತಿ ಇದ್ದೆ. So in this position, my behavior was like this. So when I'm going for a higher position, my behavior was like this. Comparing himself in a different position, his behavior and his experience, ಅವರ ಅನುಭವವನ್ನು ವಿವಿಧ ಹುದ್ದೆಗಳಲ್ಲಿ ಅಥವಾ ವಿವಿಧ ಸ್ಥಾನಗಳಲ್ಲಿ ಏರಿಕೆ ಆಗ್ತಾ ಹೋದ ಹಾಗೆ ಅವರ ಅನುಭವ ಮತ್ತು ಅವರ ವರ್ತನೆಯನ್ನು ಅವರು ಹೋಲಿಕೆ ಮಾಡಿ ನೋಡುವಂಥದ್ದು. ದೆನ್ ಸೆಲ್ಫ್ ಔಟ್ಸೈಡ್ ಅಂದ್ರೆ ಹೊರಗೆ, ನಾಟ್ ಇನ್ಸೈಡ್, ಔಟ್ಸೈಡ್ ಅಂದ್ರೆ ಸ್ವತಃ ವ್ಯಕ್ತಿಯೊಬ್ಬನ ವರ್ತನೆಯನ್ನು ಹೊರಗಿನ ವಾತಾವರಣಕ್ಕೆ ಅಧ್ಯಯನ ಮಾಡಿ ನೋಡುವುದು. Self outside, an employee's experiences in a situation, how he is experiences, how he is expressing his emotions, expresses his emotions or experiences in a different situation and different positions outside the employees in the sense, ಉದ್ಯೋಗಿಯ ಹೊರಭಾಗದಲ್ಲಿ ಒಂದು ಸಂದರ್ಭಕ್ಕೆ ಆತ ಅಥವಾ ಆಕೆ ಅವರು ಯಾವ ರೀತಿ ಪ್ರತಿಕ್ರಿಯಿಸ್ತಾರೆ ಅಂತ, ಅಥವಾ ಯಾವ ರೀತಿ ಅನುಭವಿಸ್ತಾರೆ ಪ್ರತಿಯೊಂದು ಸಂದರ್ಭವನ್ನು ಕೂಡ ಅಂತ. ಸೊ ಇದು ಎಂಪ್ಲಾಯೀಸ್ ಇನ್ ಕರೆಂಟ್ ಆರ್ಗನೈಸೇಷನ್. ಇನ್ ಕರೆಂಟ್ ಆರ್ಗನೈಸೇಷನ್ ಇಸ್ ವೇ ದೇ ಆರ್ ವರ್ಕಿಂಗ್, ಅಂದ್ರೆ ಪ್ರಸ್ತುತ ಕೆಲಸ ಮಾಡುವಂತ ಸಂಘದಲ್ಲಿ ವಿವಿಧ ಸಂದರ್ಭಗಳಿಗೆ ಅವರು ಯಾವ ರೀತಿ ಪ್ರತಿಕ್ರಿಯಿಸ್ತಾರೆ, ವಿವಿಧ ಸಂದರ್ಭಗಳಿಗೆ ಅವರು ಯಾವ ರೀತಿ ಅನುಭವಿಸ್ತಾರೆ ಅಂತ ಹೇಳುದು. ಇನ್ ಅ ಡಿಫರೆಂಟ್ ಸಿಚುವೇಶನ್, ಹೌ ದೇ ಆರ್ ಎಕ್ಸ್ಪೀರಿಯನ್ಸಿಂಗ್ ಇನ್ ಅ ಕರೆಂಟ್ ಆರ್ಗನೈಸೇಷನ್ ಇಟ್ ಸೆಲ್ಫ್. ಸೊ ದಟ್ ಇಸ್ ಸೆಲ್ಫ್ ಔಟ್ಸೈಡ್. ದೆನ್ go for other inside in the sense, other ಅಂದ್ರೆ ಬೇರೆ, inside ಒಳಗೆ, another individuals or a group of individuals inside the employees organization. They are comparing their efforts with the another individual or a group of individual inside the same organization where they are working. So ಅವರು ಇಲ್ಲಿ ಅವರ ಪ್ರಯತ್ನ ಮತ್ತು ಅವರಿಗೆ ಸಿಕ್ಕಂತ ಪ್ರತಿಫಲವನ್ನು ಬೇರೊಬ್ಬ ವ್ಯಕ್ತಿಯ ಜೊತೆಗೆ ಅಥವಾ ಬೇರೊಂದು ಗುಂಪಿನ ಜೊತೆಗೆ ಹೋಲಿಕೆ ಮಾಡಿ ನೋಡುದು. ಆ ಗುಂಪು ಅಥವಾ ಬೇರೊಬ್ಬ ವ್ಯಕ್ತಿ ಅದೇ ಸಂಸ್ಥೆಯಲ್ಲಿ ಕೆಲಸ ಮಾಡುವಂತ ಬೇರೊಬ್ಬ ವ್ಯಕ್ತಿ, they are comparing their efforts as well as their rewards
with the other employees of the same organization where they are working. ಅದೇ ಸಂಸ್ಥೆಯಲ್ಲಿ ಕೆಲಸ ಮಾಡುವಂತಹ ಕೆಲಸಗಾರರ ಜೊತೆ ತಮ್ಮ ಶ್ರಮ ಮತ್ತು ಪರಿಶ್ರಮ ಮತ್ತು ಫಲವನ್ನು ಅವರ ಜೊತೆಗೆ ಹೋಲಿಸಿ ನೋಡುವಂಥದ್ದು. ದೆನ್ ಅದರ್ ಔಟ್ಸೈಡ್, another individual or group of individuals outside the employees organization. See ಇಲ್ಲಿ here other inside outside in the sense comparing their own efforts with the other employees of the other organization. ಇಲ್ಲಿ ಅವರ ಪರಿಶ್ರಮವನ್ನು they are comparing their efforts and their rewards with the other employees of the other organization. So outside the organization, ಇಲ್ಲಿ ಅವರ ಪರಿಶ್ರಮ ಮತ್ತು ಅವರಿಗೆ ಸಿಕ್ಕಂತ ಪ್ರತಿಫಲವನ್ನು ಬೇರೊಂದು ಸಂಸ್ಥೆಯ ಉದ್ಯೋಗಿಯ ಜೊತೆಗೆ ಹೋಲಿಸು. ಇದು ತುಂಬಾ ಸುಲಭವಾಗಿ ಅರ್ಥ ಆಗಿದೆ ಅಂತ ತಿಳ್ಕೊಂಡಿದ್ದೇನೆ. ಲೆಟ್ಸ್ ಗೋ ಫಾರ್ ಅದರ್. ಎಂಪ್ಲಾಯೀಸ್ ಮೈಟ್ ಕಂಪೇರ್ ದೆಮ್ಸೆಲ್ಸ್ ಟು ದಿ ಫ್ರೆಂಡ್ಸ್, neighbors, colleagues in other organizations. See, employees they are in equity theory, they are continuing their comparison with other people. They might compare themselves to the friends, neighbors and colleagues in other organizations also in this theory. See, in outside theory. So other outside theory ಅಂದ್ರೆ ಇಲ್ಲಿ ಎಂಪ್ಲಾಯೀಸ್ ಉದ್ಯೋಗಿ ಆದವರು ಅವರು ಏನ್ ಮಾಡ್ತಾರೆ ಅಂತ ಹೇಳಿದ್ರೆ ಅವರ ಎಫರ್ಟ್ಸ್ ಅಂದ್ರೆ ಕಂಪೇರಿಂಗ್ ದೇಯರ್ ಎಫರ್ಟ್ಸ್ ಅಂಡ್ ರಿವಾರ್ಡ್ಸ್ ವಿತ್ ದಿ ಅದರ್ ಫ್ರೆಂಡ್ಸ್, ನೇಬರ್ಸ್, ಕೊಲೀಗ್ಸ್ ಇನ್ ಅದರ್ ಆರ್ಗನೈಸೇಷನ್. ಬೇರೊಂದು ಸಂಸ್ಥೆಯಲ್ಲಿ ಕೆಲಸ ಮಾಡುವಂತ ತನ್ನ ಗೆಳೆಯರಾಗಿರ್ಬೋದು ಅಥವಾ ಸಹಪಾಠಿಗಳಾಗಿರ್ಬೋದು, ಸಹೋದ್ಯೋಗಿಗಳಾಗಿರ್ಬೋದು, ಅವರ ಜೊತೆಗೆ ಹೋಲಿಸಿ ನೋಡ್ತಾರೆ. ಅಂಡ್ ಕಂಪೇರ್ ದೇರ್ ಪ್ರೆಸೆಂಟ್ ಜಾಬ್ ವಿತ್ ದೇರ್ ಪಾಸ್ಟ್ ಜಾಬ್. They are not only comparing their efforts with the other organizations employees work, but they are comparing their present job with their present job and the past jobs. ಅಂದ್ರೆ ಮೊದಲ ಕೆಲಸ, ಈಗ ಇರುವ ಪ್ರಸ್ತುತವಾಗಿ ಕೆಲಸ ಮಾಡುವುದು ಕೆಲಸದ ಜೊತೆಗೆ ಹಿಂದಿನ ಕೆಲಸದ ಜೊತೆಗೆ ಹಿಂದೆ ಮಾಡುತ್ತಿದ್ದ ಕೆಲಸದ ಜೊತೆಗೆ ಹೋಲಿಸಿ ನೋಡ್ತಾರೆ. ದೇ ಆರ್ ಕಂಪೇರಿಂಗ್ ದೇರ್ ಪಾಸ್ಟ್ ಜಾಬ್ಸ್ ವಿತ್ ದೇರ್ ಪ್ರೆಸೆಂಟ್ ಜಾಬ್ಸ್. ಹಿಂದೆ ಮಾಡಿದಂತ ಉದ್ಯೋಗದ ಜೊತೆಗೆ ಈಗ ಮಾಡುವ ಉದ್ಯೋಗವನ್ನು ಹೋಲಿಸಿ ನೋಡ್ತಾರೆ. ಅಂದ್ರೆ ನಾನೀಗ ಫಾರ್ ಎಕ್ಸಾಂಪಲ್ ಇನ್ ಪ್ರೆಸೆಂಟ್ ಮೈ ಸಿಚುವೇಶನ್, ಸಿ ಹಿಯರ್ ಐ ಆಮ್ ವರ್ಕಿಂಗ್ from last 4 years onwards. Before that I am working in other college for 5 years. I am comparing with my present job with my past job. ಈಗ ನಾನು ಇಲ್ಲಿ ಕೆಲಸ ಮಾಡೋದು 4 ವರ್ಷದಿಂದ ಮಾಡ್ತಾ ಇದ್ದೇನೆ. ಪಾಸ್ಟ್ ಅಲ್ಲಿ ನಾನು ಬೇರೆ ಕಾಲೇಜಲ್ಲಿ ಕೆಲಸ ಮಾಡ್ತಿದ್ದೇನೆ. ಈಗ ನನ್ನ ಸಿಚುವೇಶನ್ ಅನ್ನು, ನನ್ನ ಸಂಬಳವನ್ನು, ನನ್ನ ಎಫರ್ಟ್, ಶ್ರಮಕ್ಕೆ ಸಿಕ್ಕಿದಂತ ಪ್ರತಿಫಲವನ್ನು ನಾನು ಅದರ ಜೊತೆಗೆ ಇದನ್ನು ಹೋಲಿಸಿ ನೋಡುವಂಥದ್ದು. ಅಂದ್ರೆ ಭೂತಕಾಲದಲ್ಲಿ ಅಂದ್ರೆ ಮೊದಲು ಕೆಲಸ ಮಾಡ್ತಿದ್ದಂತಹ ಕೆಲಸದ ಜೊತೆಗೆ ಈಗ ಕೆಲಸ ಮಾಡುತ್ತಿದ್ದದನ್ನು ಹೋಲಿಕೆ ಮಾಡಿ ನೋಡುವುದು. ಸೊ employee choices will be influenced by the information the employee holds about referent. Employee choices will be influenced by the information. See, whatever the employee chooses the job is influenced by the information the employee holds about the referent. ಯಾವಾಗ ನೋಡಿದ್ರು the employees chooses, ಅವರು ಆಯ್ಕೆ ಮಾಡುವಂತ ಕೆಲಸ ಯಾವುದರ ಮೇಲೆ ನಿಂತಿದೆ ಅಂತ ಹೇಳಿದ್ರೆ ಅವರಿಗೆ ಆ ಕೆಲಸದಲ್ಲಿ ಸಿಕ್ಕಂತ ಮಾಹಿತಿಯ ಮೇಲೆ ನಿಂತಿದೆ. ಆ ಕೆಲಸದಲ್ಲಿ ಸಿಕ್ಕಂತ ಮಾಹಿತಿ ಅಂದ್ರೆ ಅವರ ಜೊತೆಗೆ ದೇ ಆರ್ ಸ್ಟಾರ್ಟಿಂಗ್ ಟು ಕಂಪೇರ್ ದೆಮ್ಸೆಲ್ಸ್ ಅಂಡ್ ದೇ ಆರ್ ಸ್ಟಾರ್ಟಿಂಗ್ ಟು ಕಂಪೇರ್ ವಿತ್ ದಿ ಅದರ್ಸ್ and they start to compare with their past jobs with the present job also. So these comparisons also influenced in the employees choices. ಇದು ಉದ್ಯೋಗಿಯ ಆಯ್ಕೆಯ ಮೇಲೆ ಈ ಎಲ್ಲ ಅಂಶಗಳು ಪರಿಣಾಮ ಬೀರ್ತದೆ. ನಾನು ಮೇಲೆ ಏನೆಲ್ಲ ಹೇಳಿದೆ ಅದೆಲ್ಲ ಅಂಶಗಳು ಕೂಡ, ಏನೆಲ್ಲ ಮಾಹಿತಿ ಅವರಿಗೆ ಸಿಗ್ತದೆ, ಒಬ್ಬ ಉದ್ಯೋಗವನ್ನು ಆಯ್ಕೆ ಮಾಡ್ಬೇಕಾದ್ರೆ ಏನೆಲ್ಲ ಮಾಹಿತಿ ಒಬ್ಬ ಉದ್ಯೋಗಿಗೆ ಸಿಗ್ತದೆ, ಅದೆಲ್ಲವೂ ಕೂಡ ಇಲ್ಲಿ ಅವಲಂಬಿತವಾಗಿರ್ತದೆ. ದೆನ್ ರಿಸರ್ಚ್ ಶೋಸ್, ಸಮ್ ಆಫ್ ದಿ ಸ್ಟಡೀಸ್ ಶೋಸ್, ಕೆಲವೊಂದು ಸಂಶೋಧನೆಗಳು ತೋರಿಸ್ತದೆ ಏನಂತ ಹೇಳಿದ್ರೆ ಬೋತ್ ಮೆನ್ ಅಂಡ್ ವುಮೆನ್ ಪ್ರಿಫರ್ ಸೇಮ್ ಸೆಕ್ಸ್ ಕಂಪ್ಯಾರಿಸನ್. See, both men starts to compare with the men's jobs, other men's jobs, and women starts to compare with the other women's job. So they are not start to compare with the men, do not compare with themselves with the women's job, or women do not compare themselves with the
ಮೆನ್ಸ್ ಜಾಬ್. ದೇ ಆರ್ ಸ್ಟಾರ್ಟಿಂಗ್ ಟು ಕಂಪೇರ್ ವಿತ್ ದ ಸೇಮ್ ಸೆಕ್ಸ್ ಜಾಬ್ಸ್. ಇಲ್ಲಿ ಗಂಡಸರ ಕೆಲಸದ ಇನ್ನೊಬ್ಬ ಗಂಡಸರ ಕೆಲಸದ ರೀತಿ ಅಥವಾ ಶ್ರಮದ ಮೇಲೆ ಹೋಲಿಕೆ ಮಾಡಿ ನೋಡ್ತಾರೆ. ಹೆಂಗಸರ ಕೆಲಸ ಮತ್ತು ಬೇರೊಬ್ಬ ಹೆಂಗಸರು ಅಥವಾ ಬೇರೊಬ್ಬ ಮಹಿಳೆಗೆ ಸಿಗುವಂತ ಸ್ಥಾನಮಾನ, ಗೌರವ ಮತ್ತು ಅವರಿಗೆ ಸಿಗುವಂತ ಸಂಬಳದ ಜೊತೆನೆ ಹೋಲಿಕೆ ಮಾಡಿ ನೋಡ್ತಾರೆ. ಇಲ್ಲಿ ಒಂದೇ ಲಿಂಗವನ್ನು ಆಯ್ಕೆ ಮಾಡ್ತಾರೆ ಹೋಲಿಕೆ ಮಾಡ್ಬೇಕಾದ್ರೆ ಹೊರತು ಹೆಂಗಸರ ಕೆಲಸದ ಜೊತೆಗೆ ಹೋಲಿಕೆ ಮಾಡಿ ನೋಡುದಿಲ್ಲ, ಅಥವಾ ಹೆಂಗಸರಿಗೆ ಸಿಗುವಂತಹ ಸಂಬಳ, ವೇತನ ಅಥವಾ ಅವರು ಪಡುವಂತ ಶ್ರಮದ ಮೇಲೆ ಹೋಲಿಕೆ ಮಾಡಿ ನೋಡುದಿಲ್ಲ, ಅಥವಾ ಪುರುಷರ ಶ್ರಮ ಮತ್ತು ವೇತನದ ಮೇಲೆ ಹೋಲಿಕೆ ಮಾಡಿ ನೋಡುದಿಲ್ಲ. ಮಹಿಳೆಯರು ಬೇರೊಂದು ಮಹಿಳೆಯ ಶ್ರಮ ಮತ್ತು ಅವರಿಗೆ ಸಿಗುವಂತಹ ಸಂಬಳದ ವೇತನದ ಜೊತೆಗೆ ಹೋಲಿಕೆ ಮಾಡಿ ನೋಡ್ತಾರೆ. ಬೇರೊಂದು ಸಂಸ್ಥೆಯಲ್ಲಿ ಕೆಲಸ ಮಾಡುವಂತ ಪುರುಷರ ಶ್ರಮ ಮತ್ತು ಪ್ರತಿಫಲದ ಜೊತೆನೆ ಹೋಲಿಕೆ ಮಾಡಿ ವೇತನ ಜೊತೆಗೆ ಹೋಲಿಕೆ ಮಾಡಿ ನೋಡ್ತಾರೆ. ಇದನ್ನೇ ಹೇಳುದು ಸಮಾನ ಲಿಂಗದ ಜೊತೆಗೇನೆ ಹೋಲಿಕೆ ಮಾಡಿ ನೋಡ್ತಾರೆ. Then these are my references. Robbins' book Organizational Behavior, 10th editions, the New Storm's book Organizational Behavior. Then these two sites also I have referred. So these are my references. I will stop my topic by here itself. If you have any doubts regarding the equity theory, it's a very easy theory. If you have any doubts regarding this, please mention it in a WhatsApp group. I'll stop my presentation by here itself. Thank you for all.